ಒಂದೇ ಮನೆತನದ ಎಲ್ಲಾ ಹೆಂಗಸೂರು ಯಮನ ಪಾದ ಸೇರ್ಯಾರ. ಊರಿಗೂರೇ ನಿನ್ನೆ ಶಿವರಾತ್ರಿ ಜಾಗರಣ ಮಾಡೋ ತಯಾರಾಗಿತ್ತು. ಆದ್ರ ಗಾಣಿಗೇರ ಕುಟುಂಬ ನೀರಾಗ ಮುಳುಗೋಯ್ತು. ಅದಕ್ಕ ಮುಗುಳಿ ಹಾಳದ ಮಂದಿಗೆ ನಿನ್ನೆ ಶಿವರಾತ್ರಿ ಅನ್ನೋದು ಯಾವತ್ತೂ ಮರ್ಯಾಕಾಗ್ಲಾರ್ದ ಕೆಟ್ಟ ರಾತ್ರಿ ಆಗಿತ್ತು ನೋಡ್ರಿ. ಬೋರ್ವೆಲ್ ಪೂಜಾಕಂತ ಹೊಲಕ್ಕೆ ಹೋದವ್ರು 12 ಮಂದಿ ಎತ್ತಿನ ಬಂಡಿ ಕಾಲುವೆಗೆ ಬಿದ್ದು 8 ಮಂದಿ ಶಿವನ ಪಾದ ಸೇರ್ಯಾರ. ಊರ್ ಮಂದಿ ಶಿವರಾತ್ರಿ ಉಪವಾಸ ಮಾಡಿ ಜಾಗರಣೆ ಮಾಡೋ ತಯಾರಿ ಆಗಿದ್ರು. ಗ್ರಾಮದ ಹೊರವಲಯದಾಗ ಘಟಪ್ರಭಾ ಬಲದಂಡಿ ಕಾಲುವೆಗ ಭೀಕರ ದುರಂತ ನಡೆದ ಹೋಯ್ತು. ಹಿಂಗಾಗಿದ್ದು ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನ ಮುಗುಳಿಹಾಳ ಗ್ರಾಮದಾಗ್ರಿ. ಶಿವರಾತ್ರಿ ಶುಭ ವೇಳೆದಾಗ ತಮ್ಮ ಹೊಲಕ್ ಹಾಕಿದ್ ಹೊಸ ಬೋರ್ವೆಲ್ಗ ಪೂಜಾ ಮಾಡಿ ಹಬ್ಬನ ಹೊಲದಾಗ ಆಚರ್ಸಕ ಗಾಣಗೇರ್ ಕುಟುಂಬದವರು ಹೋಗಿದ್ರಿ. ಪೂಜಾ ಮುಗಿಸಿ ಹೊಲದಾಗ ಊಟ ಮಾಡ್ಯಾರ. ಆಮೇಲೆ ಮನಿ ಕಡೆ ವಾಪಸ್ ಬರಾಕತ್ತಿದ್ರು. ಒಂದ್ ಎತ್ತಿನ ಬಂಡ್ಯಾಗ ಎಲ್ಲಾ ಗಂಡಸ್ರು, ಮತ್ತೊಂದ್ ಬಂಡ್ಯಾಗ ಎಲ್ಲಾ ಹೆಂಗಸರು ಬರಾಕತ್ತಿದ್ರು. ಗಂಡಸ್ರಿದ್ ಬಂಡಿ ಸರಳ ಮನಿಗ್ ಬಂತ. ಆದ್ರ ಹೆಂಗಸ್ರಿದ್ ಬಂಡಿ ಕಾಲ್ವ್ಯಾಗ್ ಬಿದ್ದೈತಿ. ಈ ಘಟನಾದಾಗ ಬಂಡಿಯೊಳಗಿದ್ದ 12 ಮಂದಿ ಪೈಕಿ 4 ಮಂದಿ ಹೆಂಗೋ ಪಾರಾಗ್ಯಾರ. ಉಳಿದ 8 ಮಂದಿ ಜಲಸಮಾಧಿ ಆಗ್ಯಾರ. ಅವ್ರ ಪೈಕಿ 3 ಮಂದಿ ಶವ ನಿನ್ನೆ ರಾತ್ರಿನ ಪತ್ತೆ ಹಚ್ಚಾರ. ಇನ್ನು 5 ಮಂದಿ ಹೆಣನ ಇವತ್ತು ಪತ್ತೆ ಮಾಡ್ಯಾರ. ರಾತ್ರಿ ಸುಮಾರು ಒಂದು 7 ಗಂಟೆ ಹೊತ್ತಿಗೆ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎತ್ತಿನ ಗಾಡಿಯಲ್ಲಿ ಒಂದು 12 ಜನ ಘಟಪ್ರಭಾ ರೈಟ್ ಬ್ಯಾಂಕ್ ಕೆನಾಲ್ ಬಳಿ ಬರ್ತಾ ಇರುವಾಗ ಏನೋ ಘಟನೆ ಆಗಿ ಕೆನಾಲ್ ಒಳಗೆ ಬಿದ್ದಿದ್ದಾರೆ. ಅದರಲ್ಲಿ 4 ಜನ ಪಾರಾಗಿದ್ದಾರೆ, 8 ಜನ ಮೃತಪಟ್ಟಿದ್ದಾರೆ ಎಂದು ನಾವು ನಂಬ್ತಾ ಇದ್ದೀವಿ. ಅದರಲ್ಲಿ 7 ಬಾಡಿಗಳು ಈಗ ನಮಗೆ ಸಿಕ್ಕಿದೆ. ತುಂಬ ಒಂದು ಕಷ್ಟವಾದ ಒಂದು ಘಟನೆ ಆಗಿದೆ. ಒಂದು ಮಂತಂದಾಗಿನೋ ಗಂಗವ್ವ ಗಾಣಗೇರ್, ಗೀತಾ, ಯಶೋಧ, ಸರೋಜಾ, ಸಂಗೀತಾ, ಭಾರತಿ, ಅನ್ಸೂಯ, ಸಿದ್ದವ್ವ ಅರ್ಭಾವಿ ನೀರ್ನಾಗ ಮುಳುಗಿ ಸತ್ತಾರ. ಇವ್ರ ಪೈಕಿ ಭಾರತಿ ಗಾಣಗೇರ್, ಅನ್ಸೂಯ ಗಾಣಗೇರ್, ಸಿದ್ದಮ್ಮ ಅರ್ಭಾವಿ ಶವ ನಿನ್ನೆ ರಾತ್ರಿನ ಸಿಕ್ಕೈತಿ. ಇನ್ ಉಳು ಶವನ ಇವತ್ ಹುಡುಕ್ಯಾರ. ಈ ಘಟಪ್ರಭಾ ಕಾಲ್ವಿ ಅತಿ ದೊಡ್ಡ ಕಾಲ್ವಿ ಆಗೈತಿ. ಇದ್ರಾಗ ಸುಮಾರು 4 ಮೀಟರ್ ಆಳ ನೀರು ಹರಿತೈತಿ. ಗ್ರಾಮದಾಗ ಗ್ರಾಮಸ್ಥರು ಮತ್ ಮೃತರ ಸಂಬಂಧಿಗಳ ಆಕ್ರಂದನ ಮುಗಿಲ್ ಮುಟ್ಟೈತಿ. ಮುಗುಳಿಹಾಳ್ ಗ್ರಾಮದಾಗ ಇಂಥದೊಂದು ದುರ್ಘಟನಾ ಬಗ್ಗೆ ಕನಸು ಸಹಿತ ಕಂಡಿರ್ಲಿಲ್ಲ ಇಲ್ಲಿ ಮಂದಿ. ಈ ಕಾಲುವೆಯಾಗ ಈ ಹಿಂದ ಸಾಕಷ್ಟು ಮಂದಿ ಮುಳುಗ್ಯಾರಂತ. ಆದ್ರ ಅದು ಹಿಂಗ ದೊಡ್ಡ ಪ್ರಮಾಣದಾಗ ದುರಂತ ಆಗಿರ್ಲಿಲ್ಲ ಅಂತ 3 ಮಂದಿ ನೆನ್ಸಾಕತ್ತಾರ. ಕ್ಯಾಮ್ರಾಮನ್ ರವಿರಾಜ್ ಕೂಡ, ಶ್ರೀನಾಥ್ ಜೋಶಿ, ಸುವರ್ಣ ಸುದ್ದಿವಾಹಿನಿ, ಬೆಳಗಾವಿ. ಈ ಸರ್ಕಾರಿ ದವಾಖಾನಿಗಳು ಅಂದ್ರ ಯಮರಾಜ ಇರೋ ನರಕಂದ್ರ ತಪ್ಪಲ್ ನೋಡ್ರಿ. ಯಾಕಂದ್ರ ಡಾಕ್ಟರ್ಗಳ ನಿರ್ಲಕ್ಷ್ಯಕ್ಕ ದಿನ ಒಂದಿಲ್ಲೊಂದು ಜೀವ ಹೋಗ್ಕೋತೇ ಇರ್ತಾವ. ನಿನ್ನೆ ಮೈಸೂರಿನ ಚಲುವಾಂಬ ದವಾಖಾನ್ಯಾಗ ಸಿಬ್ಬಂದಿ ಮತ್ತು ಡಾಕ್ಟರ್ಗಳ ನಿರ್ಲಕ್ಷ್ಯಕ್ಕ 2 ಅಮಾಯಕ ಜೀವಗಳು ಹೋಗಿದ್ದು. ಇವತ್ತ ಮತ್ತೊಂದು ಕೂಸು ಸತ್ ಹೋಗೈತೆ. ಮೈಸೂರಿನ ಚಲುವಾಂಬಾ ಆಸ್ಪತ್ರೆಯ ಕರ್ಮಕಾಂಡಕ್ಕ ಮತ್ತೊಂದು ಜೀವ ಸತ್ತು ಹೋಗೈತಿ. ನಿನ್ನೆ ದವಾಖಾನಿ ಸಿಬ್ಬಂದಿ ನಿರ್ಲಕ್ಷ್ಯಕ್ಕ 2 ಅಮಾಯಕ ಜೀವಗಳು ಪ್ರಾಣ ತೆತ್ತ ಬೆನ್ನಾಗ ಇವತ್ತು ಮತ್ತೊಂದು ಮಗು ಪ್ರಾಣ ಬಿಟ್ಟೈತಿ. ಕೂರ್ಗಳ್ಳಿ ಊರಿನ ಮಂಗಳ ಅನ್ನೋ ಹೆಣ್ಮಗಳು ಇವತ್ತು ಮಗು ಕಳೆದುಕೊಂಡಾಳ. ಮಂಗಳ ನಿನ್ನೆ ಹೆರಿಗೆಗಂತ ಚಲುವಾಂಬಾ ದವಾಖಾನೆಗೆ ದಾಖಲಾಗಿದ್ರು. ಆದ್ರ ತಡರಾತ್ರಿ ಮಂಗಳಾಗ ಡೆಲಿವರಿಯಾಗಿ ಮಗು ಸತ್ ಹೋಗೈತಿ ಅಂತ ಮೊದಲು ವೈದ್ಯರು ಹೇಳ್ಯಾರ. ಇದನ್ ಕೇಳಿ ಪೋಷಕರು ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಆವಾಗ ವೈದ್ಯರು ಯಾವುದೋ ಸತ್ತು ಮಗುನ ತಂದು ಇದಾ ನಿಮ್ ಮಗು, ಇದನ್ನ ಹುಡುಕ್ಸೇವಿ ತಗೋರಿ ಅಂತ ಅಂದಾಗ ಸಿಟ್ಟಿಗೆದ್ದ ಪೋಷಕರು ಮಗುವನ್ನ ಅದ್ಲಿ ಬದ್ಲಿ ಮಾಡ್ಯಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಡೆಲಿವರಿ ಮಾಡ್ಕೊಡ್ತೀವಿ, ಒಳಗಡೆ ಪಾಪು ತೀರೋಗಿದೆ ಅಂತ ಹೇಳಿದ್ರು. ಆ ಪಾಪುನಾರು ತೋರಿಸಿ ಅಂದ್ರೆ ಪಾಪು ಟಾಯ್ಲೆಟ್ ಒಳಗಡೆ ಹೋಗ್ಬಿಡ್ತಂತೆ. ಯಾವುದೋ ಭ್ರೂಣ ತಂದಿಟ್ಬಿಟ್ಟು ಒಳಗಡೆ ಕೈಯಾಗಿ ತೆಗೆದಿದ್ದೀನಿ ಅಂತ ಮೇಡಮ್ ಹೇಳ್ತಾರೆ. ಅವ್ರು ಹೇಳ್ತಾ ಇದಾರೆ ಮಿನಿಸ್ಟ್ರು ಮಗಳು ನಾನು ಏನು ಮಾಡ್ಕೋತೀಯ ಮಾಡ್ಕೊಂತ ಕೇಳ್ತಾಳೆ ಡಾಕ್ಟ್ರು. ನನ್ಗೆ ಹೇಳಿದ್ರು ಮುಂಚೆನೇ ಸತ್ತೋಗೈತೆ ಅಂತ, ಅದಕ್ಕೆ ಒಳಗಡೆಗೆ ಹೋಯ್ತೇನೋ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಬಂದು ಇವ್ರನ್ನ ಕೂಕಂಡೆ. ಆವಾಗ ಡಾಕ್ಟ್ರುಗಳು ಓಡ್ ಬಂದು ಸಿಸ್ಟ್ರು ನೋಡಿದ್ರು, ಡಾಕ್ಟ್ರು ಸಿಸ್ಟ್ರು ಎಲ್ಲ
ಆದ್ರ ಮಂಗಳ ಹೊಟ್ಟಾಗ ಮಗು ಸತ್ತೋಗಿತ್ತು. ಈ ವಿಷಯ ಪೋಷಕರಿಗೂ ಗೊತ್ತು. ಮಗುವಿನ ಭ್ರೂಣನ ಅವ್ರಿಗೆ ತೋರ್ಸೇವಿ. ಆದ್ರೆ ಅವರು ಇದು ಆ ಮಗುವಿನ ಭ್ರೂಣ ಅಲ್ಲ, ಇದು ಬೆಳವಣಿಗೆಯಾಗಿಲ್ಲ, ನೀವು ಮಗುನ ಅದಲು ಬದಲು ಮಾಡಿರಿ ಅಂತ ಆರೋಪ ಮಾಡ್ಯಾರ. ಇದು ಬರೇ ಆರೋಪ ಅಂತಾರ ಅಧೀಕ್ಷಕರು. ಮಗು ಎಕ್ಸ್ಪೈರ್ ಆಗಿದ್ದನ್ನ ಹೊಟ್ಟೆಯಲ್ಲಿ ಸತ್ತೋಗಿರೋದನ್ನ ಅವರಿಗೆ ಪೇಷಂಟ್ ಕಡೆಯವರಿಗೆ ಹೇಳಿಬಿಟ್ಟು ಮುಂದೆ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ, ರಕ್ತಸ್ರಾವ ಆಗ್ಬೋದು, ಶಾಕ್ ಆಗ್ಬೋದು, ಇವನ್ನ ಡೆತ್ ಆಗ್ಬೋದು ಅನ್ನೋದನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಸಿಗ್ನೇಚರ್ ತಗೊಂಡಿದ್ದೆ. ನಾನು ಪೇಷಂಟನ್ನು ವಿಚಾರಿಸಲಾಗಿ ನಿನ್ಗೆ ಗೊತ್ತಿತ್ತಮ್ಮ ಮಗು ಒಳಗೆ ಸತ್ತೋಗಿದೆ ಅನ್ನೋದನ್ನ ಅಂತಂದರೆ ಗೊತ್ತಿತ್ತು ಡಾಕ್ಟರ್. ನಾನು ಆಮೇಲೆ ಮಗು ಅಲ್ಲಿ ಹೋಗಿದ್ದನ್ನು ನಿಮಗೆ ಗೊತ್ತಾಯ್ತಾ ಅಂತ, ಹೌದು, ಮತ್ತೆ ಯಾಕಮ್ಮ ಈಗ ಬಂದು ಅದನ್ನ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ ಅಂತಂದರೆ ಸತ್ತಿದೆ ಅಂತ ಮೊದಲೇ ಹೇಳಿದ್ರಲ್ಲ, ಆದ್ದರಿಂದ ಅದ್ರ ಬಗ್ಗೆ ನಾನು ಅದನ್ನ ಎತ್ಕೊಳ್ಳೋಕ್ಕೆ ಹೋಗಲಿಲ್ಲ ಅಂತ ಹೇಳಿ ನೀರು ಫ್ಲಶ್ ಮಾಡಿದೆ ಅಂತ. ಒಟ್ನಾಗ ಈ ಎರಡೂ ಪ್ರಕರಣದಾಗ ಒಂದ್ ಕಡೆ ಪೋಷಕರ ಬೇಜವಾಬ್ದಾರಿತನ ಎದ್ದು ಕಂಡ್ರ, ಮತ್ತೊಂದ್ ಕಡೆ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದ ನಿರ್ಲಕ್ಷ್ಯ ಇರೋದು ಗೊತ್ತಾಗೈತಿ. ಅದೇನಾರ ಇರ್ಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅನ್ನೋದ ಎಲ್ಲರ ಆಶಯ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ಮಂಗಳೂರಿನಾಗ ಇವತ್ತ ಬಿಲ್ಲವ ಮಹಾಮಂಡಳ ವಾರ್ಷಿಕ ಚುನಾವಣೆ ಸಮಾಜದಾಗ ಭಿನ್ನಮತ ಸ್ಫೋಟಗೊಂಡೈತಿ. ಈ ಚುನಾವಣೆಯಾಗ 140 ಮಂದಿಗಷ್ಟೇ ವೋಟ್ ಹಾಕಾಕ ಅವಕಾಶ ಕೊಟ್ಟಿದ್ದ ಆಡಳಿತ ಮಂಡಳಿ ತೀರ್ಪಿಗೆ ಬೇರೆಯವರು ಸಿಟ್ಟಿಗೆ ಬಂದ್ರು. ಕುದ್ರೋಳಿ ನಾರಾಯಣ ಗುರು ಕಾಲೇಜ್ನಾಗ ನಡೆದ ಚುನಾವಣೆಯಾಗ ಎಲ್ಲರಿಗೂ ವೋಟ್ ಹಾಕಾಕ ಚಾನ್ಸ್ ಕೊಡಬೇಕಂತ ಹೇಳಿದ್ರು. ಆದ್ರ ಇದಕ್ಕೆ ಅಧ್ಯಕ್ಷ ಆಗಿರೋ ನವೀನ್ ಚಂದ್ರ ಸುವರ್ಣ ಅವರು ಗುಂಪು ಆಸ್ಪದ ನೀಡಲಿಲ್ಲ. ಹಿಂಗಾಗಿ ಒಂದು ಗುಂಪು ಗದ್ದಲ ಎಬ್ಬಿಸ್ತು. ಪರಿಸ್ಥಿತಿ ಕಂಟ್ರೋಲ್ ಮಾಡಕ ಪೊಲೀಸರು ಲಘು ಲಾಠಿ ಬೀಸಿದ್ರು. ಇಷ್ಟೆಲ್ಲ ಆಗಿದ್ದಕ್ಕೆ ಕಾರಣ ಆದ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡ್ಯಾರ. ಆಮೇಲೆ ಚುನಾವಣೆನ ತಾತ್ಕಾಲಿಕ ರದ್ದು ಮಾಡಿ 3 ತಿಂಗಳಾದ್ಮೇಲೆ ಮಹಾಸಭೆ ಕರೀಲಿಕ್ಕೆ ಒಪ್ಕೊಂಡ್ರು. ನಿನ್ನೆ ಮಂಗಳೂರಿಗೆ ಬಂದಿದ್ದ ಬಿಜೆಪಿ ಫೈರ್ ಬ್ರ್ಯಾಂಡ್ ಯೂತ್ ಲೀಡರ್ ವರುಣ್ ಗಾಂಧಿ ಕುಕ್ಕೆ ಸುಬ್ರಹ್ಮಣ್ಯದಾಗ ಇವತ್ತ ಮುಂಜಾನೆ ವಿಶೇಷ ಪೂಜೆ ಮಾಡಿದ್ರು. ಮುಂಜಾನೆ 8ಕ್ಕೆ ಗುಡಿಗೆ ಬಂದು ವಿಶೇಷ ಸೇವಾ, ಆಶ್ಲೇಷ ಬಲಿ ಪೂಜಾ ಮತ್ತು ಬಲಿ ಪೂಜಾ ನೆರವೇರಿಸಿದ್ರು. ತೀರಾ ಪರ್ಸನಲ್ ಕಾರ್ಯಕ್ರಮ ಆಗಿದ್ದಕ್ಕೆ ವರುಣ್ ಗಾಂಧಿ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಯಾವುದೋ ಅಭಿಮಾನಿಗಳನ್ನ ಸಮೀಪ ಬರಾಕೂ ಬಿಡಲಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಾಗ ಪಕ್ಷದ ಮುಖಂಡರು ಅವರನ್ನು ಸ್ವಾಗತ ಮಾಡಕ್ಕೆ ಬಂದರೂ ಸಹಿತ ವರುಣ್ ಗಾಂಧಿ ಅದಕ್ಕೆ ಆಸ್ಪದ ಕೊಡಲಿಲ್ಲ. ತಮ್ಮ PA ಮತ್ತು ಪರಿಚಯದವ್ರ ಜೋಡಿ ಬಂದು ಪೂಜಾದಾಗ ಪಾಲ್ಗೊಂಡಿದ್ರು. ಗುಲ್ಬರ್ಗಾ ಸೆಂಟ್ರಲ್ ಜೈಲ್ ಅಂದ್ರ ಖೈದಿಗಳು ಒಂದು ಕ್ಷಣ ನಡುಗ್ತಾರ ನೋಡ್ರಿ. ಯಾಕಂದ್ರ ಇಲ್ಲಿಗೆ ಹೋದ್ಮೇಲೆ ವಾಪಸ್ ಬರ್ತೀನಿ ಅನ್ನೋ ಭರೋಸಾನ ಇಲ್ರಿ. ವರ್ಷದಾಗ ಒಂದು 10-15 ಖೈದಿಗಳು ಈ ಜೈಲ್ನಾಗ ಶಿವನ ಪಾದ ಸೇರ್ತಾರ. ಅದು ಈಗನು ಹಂಗೆ ಮುಂದುವರೆದೈತಿ. ಕಳೆದ 15 ದಿವಸದಾಗ ಮತ್ತಿಬ್ರು ಖೈದಿಗಳು ಸತ್ತಾರ ನೋಡ್ರಿ. ಹಂಗಾಗಿ ಗುಲ್ಬರ್ಗಾ ಜೈಲ್ ಖೈದಿಗಳ ಪಾಲಿಗೆ ಬರೇ ಜೈಲ್ ಅಲ್ಲ, ಸಾಕ್ಷಾತ್ ಯಮಲೋಕ ಆಗೈತಿ. ಇದು ಗುಲ್ಬರ್ಗಾ ಸೆಂಟ್ರಲ್ ಜೈಲು. ಇಲ್ಲಿಗೆ ಬರೋ ಖೈದಿಗಳ ಶಿಕ್ಷೆ ಎಷ್ಟೇ ಆಗಿರ್ಲಿ, ಅದು ಮರಣದಂಡನೆಗೆ ಸಮ ಅನ್ನೋ ಮಾತು ಚಾಲ್ತಿಯಲ್ಲೈತಿ ನೋಡ್ರಿ. ಅಷ್ಟರ ಮಟ್ಟಿಗೆ ಗುಲ್ಬರ್ಗಾ ಸೆಂಟ್ರಲ್ ಜೈಲು ಭಯಾನಕ ಆಗೈತಿ. ಇದಕ್ಕೆ ಕಾರಣ ಮನುಷ್ಯರಿಗೆ ಬೇಕಾದ ಕನಿಷ್ಠ ಸೌಲಭ್ಯಗಳು ಇಲ್ಲಿಲ್ಲ. ಸುಮಾರು 1,000 ಖೈದಿಗಳು ಈ ಜೈಲ್ನಾಗದಾರ. ಆದ್ರ ಕಳೆದ 1 ವರ್ಷದಿಂದ ಈ ಜೈಲಿನಲ್ಲಿ ಡಾಕ್ಟರ್ಗಳೇ ಇಲ್ಲ. ಹಂಗಾಗಿ ಟ್ರೀಟ್ಮೆಂಟ್ ಇಲ್ಲದೆ ಕಳೆದ 1 ವರ್ಷದಿಂದ 13 ಖೈದಿಗಳು ಸತ್ತು ಹೋಗ್ಯಾರ. ಈ ಜೈಲ್ನಾಗ 20 ಬ್ಯಾರಕ್ಗಳು ಅದಾವ. 1969ರಲ್ಲಿ ಹುಟ್ಟಿಕೊಂಡಂತಹ ಈ ಜೈಲ್ನಾಗ ಒಂದು ಬ್ಯಾರಕ್ನಲ್ಲಿ 25 ಜನರಂತೆ ಒಟ್ಟು 500 ಜನ ಖೈದಿಗಳಿಗೆ ಇಲ್ಲಿ ಜಾಗ ಅದ. ಆದ್ರ ಇಲ್ಲಿರೋ ಖೈದಿಗಳ ಸಂಖ್ಯೆ 1000 ತಲುಪ್ಯದ. ಕುರಿ ತುಂಬದಂಗ ಬ್ಯಾರಕ್ನಾಗ ಖೈದಿಗಳನ್ನ ತುಂಬೋದ್ರಿಂದ ಸಾಂಕ್ರಾಮಿಕ ರೋಗಗಳು ಹರಡಕತ್ತಾವ. ಹಂಗಾಗಿ ಇಲ್ಲಿನ ಖೈದಿಗಳು ಜೀವ ಕೈಯಾಗ ಹಿಡ್ಕೊಂಡು ದಿನ ದುಡುವಂತಾಗ್ಯದ. ಮೊನ್ನೆ ಗುಲ್ಬರ್ಗಾಕ್ಕೆ ಬಂದಿದ್ದ ಬಂದಿಖಾನೆ ಮಿನಿಸ್ಟ್ರು ನಾರಾಯಣ ಸ್ವಾಮಿ ಅವರ ಗಮನಕ್ಕೆ ಸುವರ್ಣ ನ್ಯೂಸ್ ಈ ವಿಷಯ ತಂದಾಗ ಅವರು ಹಿಂಗಂದ್ರು ನೋಡ್ರಿ. ವರದಿ ನೀಗಿಸುವ ನಿಟ್ಟಲ್ಲಿ ತಕ್ಷಣ ಆದೇಶ ಮಾಡಿ ಒಂದು ವಾರದೊಳಗಡೆ ವೈದ್ಯರಲ್ಲಿ ಹೋಗಿ ಪ್ರತಿದಿನ ವೈದ್ಯರು ಭೇಟಿ ಮಾಡುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇನೆ. ವರ್ಷದಾಗ 13ಕ್ಕೂ ಹೆಚ್ಚು ಖೈದಿಗಳು ಸತ್ತೋದ್ರು ಜೈಲಿನ ದವಾಖಾನ್ಯಾಗ ಡಾಕ್ಟರ್ಗಳನ್ನ ಭರ್ತಿ ಮಾಡೋ ಕಾರ್ಯ ಇನ್ನೂ ಆಗಿಲ್ಲ.
ಇನ್ನಷ್ಟು ಸಾವು ನೋವುಗಳು ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ನೇಮಕ ಆಗ್ಲಿ ಅನ್ನೋದು ಖೈದಿಗಳು ಮತ್ತು ಅವರ ಬಂಧು ಮಿತ್ರರ ಒತ್ತಾಯ ಆಗ್ಯದ. ನಾರಾಯಣ ಸ್ವಾಮಿ ಮಿನಿಸ್ಟ್ರು ಕೊಟ್ಟ ಮಾತು ಉಳಿಸ್ಕೋತಾರ ಅನ್ನೋದು ಇನ್ನೂ 15 ದಿನದ ಮಠ ಕಾಯ್ದು ನೋಡೋಣ್ರಿ. ಆಗ್ಲಿಲ್ಲ ಅಂದ್ರ ಸುವರ್ಣ ನ್ಯೂಸ್ ಬಿಡೋದಿಲ್ಲ ಬಿಡ್ರಿ, ಮತ್ತ ಜನರ ಮುಂದ ಇಡ್ತೀವ್ರಿ. ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ಸುದ್ದಿವಾಹಿನಿ, ಗುಲ್ಬರ್ಗಾ. ಉಡುಪಿ ಚಿಕ್ಕಮಗಳೂರು ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗೈತಿ. ಇವತ್ತು ಮುಂಜಾನೆ ಅಷ್ಟೇ ಉಡುಪಿ ಚಿಕ್ಕಮಗಳೂರು ಬೈ ಎಲೆಕ್ಷನ್ದಾಗ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿತ್ತು ಸುನಿಲ್ ಕುಮಾರ್ ಅಂತ ಹೇಳಿ. ಈಗ ಕಾಂಗ್ರೆಸ್ದವರು ಅಭ್ಯರ್ಥಿ ಘೋಷಣೆ ಮಾಡ್ಯಾರ. ಜಯಪ್ರಕಾಶ್ ಹೆಗಡೆನೇ ಸ್ಪರ್ಧಿಸ್ತಾರೆ ಕಾಂಗ್ರೆಸ್ ಕಡೆಯಿಂದಂತ ಎಐಸಿಸಿದವರು ಅಧಿಕೃತವಾಗಿ ಘೋಷಣೆ ಮಾಡ್ಯಾರ. ಜಯಪ್ರಕಾಶ್ ಹೆಗಡೆ ಅವರು ಕಳೆದ ಸರ್ತಿ ಸದಾನಂದ ಗೌಡರ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು. ಈ ಸರ್ತಿನೂ ಮತ್ತೆ ಜಯಪ್ರಕಾಶ್ ಹೆಗಡೆ ಅವ್ರಿಗೆ ನಿಲ್ಸಾರ. ಆದ್ರೆ ಇದಕ್ಕಿಂತ ಮೊದಲು ಪ್ರಿಯಾಂಕಾ ಗಾಂಧಿ ಅವರು ಇಲ್ಲಿ ಸ್ಪರ್ಧಿಸ್ತಾರನ್ನೋ ಸುದ್ದಿನೂ ಹಬ್ಬಿತ್ತು. ಈ ಹಿಂದೆ ಇಂದಿರಾ ಗಾಂಧಿ ಅವರು ಸ್ಪರ್ಧಿಸಿದ ಕ್ಷೇತ್ರ ಅದು. ಹಿಂಗಾಗಿ ಅಜ್ಜಿ ಸ್ಪರ್ಧಿಸಿದ ಕ್ಷೇತ್ರದಾಗ ಮೊಮ್ಮಗಳು ಸ್ಪರ್ಧಿಸ್ತಾಳ ಇಲ್ಲ ಅನ್ನೋ ಕುತೂಹಲ ಇತ್ತು. ಆದ್ರೆ ಈಗ ಜಯಪ್ರಕಾಶ್ ಹೆಗಡೆ ಅವರನ್ನ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡೈತೆ.